ಶಾಲೆ ಎಂದರೆ ಸಂಸ್ಕಾರ ಕಲಿಸುವ ಪವಿತ್ರ ತಾಣ. ಆದರೆ ಅದೇ ಶಾಲೆಯ ನಾಲ್ಕು ಗೋಡೆಗಳ ನಡುವೆ ಶಿಕ್ಷಕನೊಬ್ಬ ತನ್ನ ಸ್ವಾರ್ಥಕ್ಕಾಗಿ ವಿದ್ಯಾರ್ಥಿಯ ಭವಿಷ್ಯವನ್ನೇ ಬಲಿಪೀಠಕ್ಕೇರಿಸಲು ಹವಣಿಸಿದ ಘೋರ ಪ್ರಕರಣ ಈಗ ಬಯಲಾಗಿದೆ. ಶಿಕ್ಷಣ ನೀಡಬೇಕಾದವರೇ ಶಿಕ್ಷೆ ನೀಡುವ ಕಿರಾತಕ ರೂಪ ತಳೆದ ಈ ಸುದ್ದಿ ಈಗ ವಿದ್ಯಾಕಾಶಿಯಲ್ಲಿ ಸಂಚಲನ ಮೂಡಿಸಿದೆ. ಧಾರವಾಡದ ಪ್ರಮುಖ ವಿದ್ಯಾಸಂಸ್ಥೆಯಾದ ವಿದ್ಯಾರಣ್ಯ ಹೈಸ್ಕೂಲ್ನ ಶಿಕ್ಷಕ ರಾಜಶೇಖರ ವಡಗೇರೆ ಎಂಬುವರಿಂದಲೇ ತಮ್ಮ ಮಗನಿಗೆ ಈ ಸ್ಥಿತಿ ಬಂದಿದೆ ಎಂದು ಪಾಲಕರು ಕರ್ನಾಟಕ ವಾಯ್ಸ್.ಕಾಮ್ಗೆ ಹೇಳಿದ್ದಾರೆ. 10ನೆಯ ತರಗತಿಯ ಪರೀಕ್ಷೆ ಭಯದಲ್ಲಿರುವ ವಿದ್ಯಾರ್ಥಿಗೆ ಆಸರೆಯಾಗಬೇಕಾದ ವ್ಯಕ್ತಿ ಆತನಿಗೆ ಪ್ರಶ್ನೆ ಪತ್ರಿಕೆ ಮುಂಚಿತವಾಗಿ ನೀಡುತ್ತೇನೆ ಎಂಬ ವಿಷಪೂರಿತ ಆಮಿಷವೊಡ್ಡಿದ್ದಾರಂತೆ. ತನ್ನ ಸ್ವಂತ ಮಗನ ಉನ್ನತ ಶಿಕ್ಷಣದ ಹಣದ ಹಸಿವಿಗೆ ಈ ಮುಗ್ಧ ವಿದ್ಯಾರ್ಥಿಯನ್ನೇ ಬಲಿಪಶು ಮಾಡಿಕೊಂಡಿರುವುದು ನಾಗರಿಕ ಸಮಾಜ ತಲೆ ತಗ್ಗಿಸುವಂತಿದೆ. ಆರೋಪಿ ಶಿಕ್ಷಕನ ಹಣದ ದಾಹ ಎಷ್ಟಿತ್ತೆಂದರೆ ವಿದ್ಯಾರ್ಥಿಯ ಮನೆಯಲ್ಲಿ ಹಣವಿಲ್ಲದಿದ್ದಾಗ ಆತನ ಮೇಲೆ ಮಾನಸಿಕ ಒತ್ತಡ ಹೇರಿ ಮನೆಯಲ್ಲಿದ್ದ ಬಂಗಾರದ ಒಡವೆಗಳನ್ನು ತರುವಂತೆ ಪ್ರಚೋದಿಸಿದ್ದನಂತೆ. ಡಿಸೆಂಬರ್ ಅಂತ್ಯದಲ್ಲಿ ರಹಸ್ಯವಾಗಿ ಭೇಟಿಯಾಗಿ 2.5 ತೊಲೆ ಚಿನ್ನದ ಆಭರಣವನ್ನು ಪಡೆದುಕೊಂಡಿದ್ದ ಶಿಕ್ಷಕ ಜನವರಿ ಮೊದಲ ವಾರದಲ್ಲಿ ಮತ್ತೊಂದು ಸ್ಥಳದಲ್ಲಿ ಭೇಟಿಯಾಗಿ 5 ತೊಲೆ ಚಿನ್ನದ ಒಡವೆಯನ್ನು ವಿದ್ಯಾರ್ಥಿಯಿಂದ ಪಡೆದುಕೊಂಡಿದ್ದಾನಂತೆ. ಸುಲಿಗೆ ಮಾಡಿದಷ್ಟೇ ಅಲ್ಲದೆ ಈ ಕೃತ್ಯ ಯಾರಿಗಾದರೂ ತಿಳಿದರೆ ನಿನ್ನನ್ನು ಜೀವಸಹಿತ ಬಿಡುವುದಿಲ್ಲ ಎಂದು ವಿದ್ಯಾರ್ಥಿಗೆ ಮೃತ್ಯು ಭಯ ತೋರಿಸಲಾಗಿದೆಯಂತೆ. ಶಿಕ್ಷಕನ ಈ ಕ್ರೌರ್ಯಕ್ಕೆ ಬೆಚ್ಚಿಬಿದ್ದ ವಿದ್ಯಾರ್ಥಿ ಮೌನಕ್ಕೆ ಶರಣಾಗಿ ಶಾಲೆಗೆ ಹೋಗುವುದನ್ನೇ ನಿಲ್ಲಿಸಿದ್ದನು. ಮನೆಯಲ್ಲಿ ಒಡವೆಗಳು ಮಾಯವಾದಾಗ ಪೋಷಕರು ನಡೆಸಿದ ಸುದೀರ್ಘ ವಿಚಾರಣೆಯಲ್ಲಿ ಈ ಶಿಕ್ಷಣ ಮಾಫಿಯಾದ ಅಸಲಿ ಮುಖ ಬಯಲಾಗಿದೆ. ಆಗ ವಿದ್ಯಾರ್ಥಿ ವಿಷ ಸೇವಿಸಿ ಆತ್ಮಹತ್ಯೆಗೆ ಯತ್ನಿಸಿ ಈಗ ಆಸ್ಪತ್ರೆಯ ಪಾಲಾಗಿದ್ದಾನೆ. ಮಗ ವಿದ್ಯಾರಣ್ಯ ಸ್ಕೂಲ್ನಲ್ಲಿ ಓದುತ್ತಿದ್ದರು. ಓದ್ಬೇಕಾರೆ ಒಬ್ಬ ಶಿಕ್ಷಕರಿ ರಾಜಶೇಖರ್ ಹೊಡ್ತೇರ್ ಸರ್ ರೀ, ನನ್ನ ಮಗನ ಮಳೆ ಮಾಡಿರಿ, 8 ತೊಲೆ ಬಂಗಾರ ಇಸ್ಕೊಂಡಾರ್ರಿ, ನಿನ್ನ 10th ಪಾಸ್ ಮಾಡ್ತಾನು, ನಿನ್ನ ರಿಸಲ್ಟ್ ಚಲೋ ಮಾಡಿಸ್ಕೊಡ್ತಾನು ಅಂಥೇಳಿ 8 ತೊಲೆ ಬಂಗಾರ ಇಸ್ಕೊಂಡಾನ್ರಿ. ಇಸ್ಕೊಂಡು ಕಳಿಸ್ರಿ. ಹೊಳ್ಳಿ ನನ್ನ ಮಗ ನನಗೆ ಆರಾಮಿಲ್ಲಕ್ಕೆ ಎಲ್ಲಿ ಹೋಗೈತಿ ಬಂಗಾರ ಅಂತೆಲ್ಲ ಹುಡ್ಕಾಡಿದ್ರು. ಸಿಗು ಕಾರಣ ಅವ ಹಿಂಗೆ ಮಮ್ಮಿ ನಾ ಹಿಂಗೆ ಸರ್ ಕೊಟ್ಟನು ಏನು ತಂದು ಕೊಡ್ತಾನಂದ್ರಿ. ನನ್ನ ಮಗ ಹೋಗಿ ಸರ್ನ ಕೇಳಿದಂತ್ರಿ. ಅವರು ನೀವು ಯಾವಾಗ ಕೊಟ್ಟಿಪ್ಪ ಅಂತ ಹೇಳಿದಾರ್ರಿ. ಅದಕ್ಕೆ ನಾವು ಕಂಪ್ಲೇಂಟ್ ಕೊಟ್ಟಿದ್ವಿ, ಶಬರಬನ್ ಪೊಲೀಸ್ ಸ್ಟೇಷನ್ಗೆ ಕೊಟ್ಟಿದ್ವಿ ಸರ್ಗೆ. ಅವರು ಸರು ಸಾಕ್ಷಿ ತೊಗೊಂಬರ್ರಿ ಅಂದರು. ಸಾಕ್ಷಿ ಶಬರಬನ್ ಇದಕ್ಕೆ ನನ್ನ ಮಗನ ರೀ ಸೈಕಲ್ ಮೋಟ್ರ್ ಮ್ಯಾಗ ಸ್ಕೂಲ್ ಬಿಟ್ಟು ಕರ್ಕೊಂಡು ಅಡ್ಡಾಡಿದ್ರಿ. ಅವ್ರು ಸರ್ ಕರ್ಕೊಂಡು ಅಡ್ಡಾಡಿದ್ರಿ. ನಾ ಹಿಂಗೆ ಕೊಟ್ಟನು ಪಪ್ಪ ಅಂತೇಳಿ ಅವ್ರ ಪಪ್ಪಾರಿಗೆ ಹೇಳಿದ್ರಿ. ಅವ್ರು ಎಲ್ಲಿ ಏನಂತ ಕೇಳಿದ್ರಿ. ಕೇಳಿದ್ಕೆ SBI ಬ್ಯಾಂಕ್ ಹತ್ರ ಸರ್ ಕರ್ಕೊಂಡು ಹೋಗ್ಯಾರಂದ್ರಿ. ಅಲ್ಲೆಲ್ಲ ಚೆಕ್ ಮಾಡಿಸಿ ಕೊಟ್ಟಿದ್ರು. ಅವ್ರು ಸರು ಇದನ್ನು ತೊಗೊಲಿಲ್ರಿ, FIR ಮಾಡ್ಕೊಲಿಲ್ರಿ. ನಾವು ಕಮಿಷ್ನರ್ ಸರ್ ಅಂತ ಹೇಳ್ಬಿಟ್ಟು ಕಮಿಷನರ್ ಸರ್ ಅಂತ ಹೋದ್ರಿ. ಅಲ್ಲೇ ಹೋಗಿ ಅವ್ರು ಸರ್ ಎಲ್ಲ ವಿಚಾರ ಮಾಡಿಸಿ ಆ ಸರ್ನು ಕರೆಸಿರಿ. ಅವರು ಕರೆಸಿದಾಗ ಸರ್ ಮಿಸ್ಸಸ್ ಅವ್ರಿ ನಮ್ಮ ಮನೆಯವ್ರ ಮ್ಯಾಗ ಏನಂದ್ರಿ ಅವ್ರ ಪಪ್ಪ ಅವರು ನೀವು ಜಾತಿ ಮ್ಯಾಗ ಜಾತಿ ಮ್ಯಾಗ ಬೇದಾಡಿದಾರಿ. ಒಟ್ಟಾರೆಯಾಗಿ 7.5 ತೊಲೆ ಚಿನ್ನವನ್ನು ಒಬ್ಬ ವಿದ್ಯಾರ್ಥಿಯಿಂದ ಲೂಟಿ ಮಾಡಿದ ಶಿಕ್ಷಕನ ಈ ಪ್ರಕರಣ ಈಗ ಉನ್ನತ ಅಧಿಕಾರಿಗಳ ಗಮನಕ್ಕೆ ಬಂದಿದೆ. ಜ್ಞಾನದ ದೇಗುಲದಲ್ಲಿ ಇಂತಹ ಬಕಾಸುರರು ಇರುವುದು ಎಷ್ಟು ಸರಿ? ಪೋಷಕರು ಮಕ್ಕಳನ್ನು ಶಾಲೆಗೆ ಕಳಿಸುವುದು ಸಂಸ್ಕಾರ ಕಲಿಯಲೋ ಅಥವಾ ಹೀಗೆ ಸುಲಿಗೆಗೆ ಒಳಗಾಗಲೋ ಎಂಬ ತೀಕ್ಷ್ಣ ಪ್ರಶ್ನೆಗಳು ಈಗ ಎಲ್ಲೆಡೆ ಕೇಳಿಬರುತ್ತಿವೆ.